ಸ್ನೇಹಿತರೆ ನಮಸ್ಕಾರ. ನೀವು ಗಮನಿಸಿರ್ಬೋದು, ಗಿಲ್ಲಿ ನಟಗೆ ಸಂಬಂಧಪಟ್ಟಂತಹ ಬಹುತೇಕ ಎಲ್ಲ ಸ್ಟೋರಿಗಳನ್ನು ಕೂಡ ನಾವು ಕವರ್ ಮಾಡಿದ್ದೀವಿ. ಆದರೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಥ ಸ್ಟೋರಿಗಳನ್ನು ನಾವು ಇದುವರೆಗೆ ಮಾಡಿರಲಿಲ್ಲ. ಮಾಡೋದೂ ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಸುಮ್ಮನೆ ಯಾಕೆ ನಾವು ಸುಮ್ಮನೆ ಒಂದು 10 ನಿಮಿಷ ಆ ವ್ಯಕ್ತಿಗೆ ಟೈಮ್ ಕೊಟ್ಟು, ಅಂದರೆ ವೀಡಿಯೋ ಮಾಡೋದಕ್ಕೆ ಅಥವಾ ವೀಡಿಯೋ ಪ್ರಸಾರ ಮಾಡೋದಕ್ಕೆ 10 ನಿಮಿಷ, ನಿಮಗೆ ನೋಡೋದಕ್ಕೆ 10 ನಿಮಿಷ, ಆದರೆ ಆ ವೀಡಿಯೋಗೋಸ್ಕರ ನಾವು ಎಫರ್ಟ್ ಹಾಕ್ತೀವಲ್ವ, ಕಂಟೆಂಟ್ ಕಲೆಕ್ಟ್ ಮಾಡಿ, ವಾಯ್ಸ್ ಓವರ್ ಕೊಟ್ಟು, ಎಡಿಟಿಂಗ್ ಮಾಡಿ, ನಂತರ ಅಪ್ಲೋಡ್ ಮಾಡೋದಕ್ಕೆ ಆ ಟೈಮನ್ನು ಯಾಕೆ ಸುಮ್ಮನೆ ಆತನಿಗೆ ವೇಸ್ಟ್ ಮಾಡೋದು? ಆ ಟೈಮ್ಗೂ ಕೂಡ ಆತ ವ್ಯಾಲ್ಯೂಯಬಲ್ ಪರ್ಸನ್ ಅಲ್ಲ ಅನ್ನೋದು ನಮಗೆ ಎಲ್ಲರಿಗೂ ಕೂಡ, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದೇ. ಹಾಗಿದ್ದರೂ ಕೂಡ ಆತನಿಗೆ ಪುಕ್ಷಟೆ ಪ್ರಚಾರ ಕೊಟ್ಟಂಗೆ ಆಗುತ್ತಲ್ವಾ ಅಂತಲೂ ಕೂಡ ಅನಿಸುತ್ತೆ. ಹೋಗಲಿ, ಮಾಡಿದ್ವಿ ಅಂತ ಆದರೂ ಕೂಡ ಆತನಿಗೊಂದು ಪುಕ್ಷಟೆ ಪ್ರಚಾರ ಕೊಟ್ಟಂಗೆ ಆಗುತ್ತಲ್ವಾ ಅಂತಲೂ ಕೂಡ ಅನ್ನಿಸ್ತು. ಹಾಗಾಗಿ ಇದುವರೆಗೆ ಆತನ ಬಗ್ಗೆ ವಿಡಿಯೋವನ್ನು ಮಾಡಿರಲಿಲ್ಲ. ಬಟ್ ಇವತ್ತು ಮಾಡೋದಕ್ಕೆ ಒಂದು ಕಾರಣ ಇದೆ, ಬಲವಾದಂಥ ಕಾರಣ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ಆತನೇ ಹೇಳಿದಂತೆ ಈಗ ಆತ ಆ ಚಾಲೆಂಜನ್ನು ಪೂರೈಸುವಂಥ ಅವಶ್ಯಕತೆ ಇದೆ. ಏನು, ಯಾರು, ನಾನು ಈಗಾಗಲೇ ಯಾರ ಬಗ್ಗೆ ಹೇಳ್ತಿದ್ದೀನಿ ಬಹುಶಃ ನಿಮಗೆ ಗೊತ್ತಿರ್ಬೋದು. ನಾನು ಹೇಳ್ತಿರುವಂಥದ್ದು ಡಾಗ್ ಸತೀಶ, ಪುಂಗೇಶನ ಬಗ್ಗೆ. ಹೌದು, ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಟೈಟಲ್ ವಿನ್ ಆಗಿರುವಂಥ ಖುಷಿಯಲ್ಲಿದ್ದರೆ, ಇನ್ನೊಂದು ಕಡೆ ಡಾಗ್ ಸತೀಶ ಅವನ ಅಭಿಮಾನಿಗಳು ಹುಡುಕ್ತಾ ಇದ್ದಾರೆ. ಯಾರು? ಗಿಲ್ಲಿ ಅಭಿಮಾನಿಗಳು ಡಾಗ್ ಸತೀಶನನ್ನು ಹುಡುಕ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಗಿಲ್ಲಿ ಗೆಲ್ಲೋದೇ ಇಲ್ಲ, ಹಾಗೇನಾದರೂ ಅವನು ಗೆದ್ದರೆ ಅವನ ಕಾಲು ಕೆಳಗಡೆ ನಾನು ನುಸುಳ್ತೀನಿ ಅಂತೇಳಿ ಇದೇ ಡಾಗ್ ಸತೀಶ ಕರೆಯನ್ನು ಕೊಟ್ಟಿದ್ದ. ಹೀಗಾಗಿ ಈ ಕಾಲು ಕೆಳಗೆ ನುಸುಳ್ಬೇಕಲ್ವ, ಅದಕ್ಕೆ ಡಾಗ್ ಸತೀಶ ಎಲ್ಲಿದ್ದಾನಪ್ಪ ಅಂತೇಳಿ ಹುಡುಕ್ತಾ ಇದ್ದಾರೆ. ಹಾಗಾದರೆ ಈತ ಹೇಳಿದ್ದೇನು? ಇವತ್ತಿಗೆ ಡಾಗ್ ಸತೀಶನ ಬಗ್ಗೆ ನಾವು ವಿಡಿಯೋ ಮಾಡೋದಕ್ಕೆ ಕಾರಣವೂ ಕೂಡ ಇದೆ. ಇಂತಹ ತಲೆಹರಟೆಗಳಿಗೆ ಈಗ ಯಾವ ರೀತಿಯಾಗಿ ಉತ್ತರವನ್ನು ಕೊಡಬೇಕಾಗಿದೆ ಅನ್ನೋದನ್ನು ಗಿಲ್ಲಿ ಫ್ಯಾನ್ಸು ಕೊಡ್ತಿದ್ದಾರೆ. ಇದಕ್ಕೆ ಈಗ ಡಾಗ್ ಸತೀಶ ಏನು ಮಾಡ್ತಾನೆ, ಎಲ್ಲಿಗೆ ಓಡೋಗಿದ್ದಾನೆ, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಒಂದಷ್ಟು ಜನರಿಗೆ ನಮ್ಮಲ್ಲಿ ಒಂದು ಕೆಟ್ಟ ಚಾಳಿ ಇದೆ ಕಣ್ರಿ. ಈ ಮೀಡಿಯಾದವರು ಬಂದು ಮೈಕನ್ನು ಹಿಡಿದು ಬಿಟ್ರು ಅಂತ ಹೇಳಿದ್ರೆ ಅವ್ರ ಮುಂದೆ ಏನಾಯ್ತು ಅದನ್ನು ಪೂಂಗು ಬಿಡೋದು. ಅದು ಸತ್ಯನ ಸುಳ್ಳ, ನಾಳೆ ನನಗೆ ಉಲ್ಟಾ ಹೊಡೆಯಲ್ವಾ, ಯಾವುದರ ಪರಿವು ಕೂಡ ಇಲ್ಲ. ಇತ್ತೀಚೆಗೆ ಇದು ಹೆಚ್ಚಾಗ್ತಿದೆ. ಪ್ರಚಾರ ಸಿಗಬೇಕು ಅನ್ನುವಂತಹ ಬರದಲ್ಲಿ ಬಾಯಿಗೆ ಬಂದಂತೆ ಪುಂಗಿ ಬಿಡುವಂತಹ ಈ ಪುಂಗಿದಾಸರ ಪುಂಗಿಯನ್ನು ಬಂದು ಮಾಡುವಂಥ ಅವಶ್ಯಕತೆ ಇದೆ. ಇದು ಸತೀಶನ ಮೂಲಕ 4 ಜನರಿಗೆ ಮೆಸೇಜ್ ಕೂಡ ರವಾನೆ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಮಾತ್ರ ಕಟು ಸತ್ಯ. ನೋಡಿ, ಇವತ್ತಿಗೆ ಕೋಟ್ಯಾಂತರ ಕನ್ನಡಿಗರು ಆಸೆ ಪಟ್ಟಂತೆ ಗಿಲ್ಲಿ ನಟಗೆ ಸುಮಾರು 50 ಕೋಟಿಗೂ ಹೆಚ್ಚು ಓಟುಗಳು ಬೀಳೋದ್ರ ಮೂಲಕ ಆತನನ್ನು ಬಿಗ್ ಬಾಸ್ನ ಸೀಸನ್ 12ರ ಟೈಟಲ್ ವಿನ್ನರ್ ಅಂತ ಹೇಳಿಬಿಟ್ಟು ಅನೌನ್ಸ್ ಕೂಡ ಮಾಡಲಾಗಿದೆ. ಜೊತೆಗೆ 50 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್, ಜೊತೆಗೆ ಇನ್ನಷ್ಟು ಬಹುಮಾನಗಳು, ಒಟ್ಟಾರೆ 1 ಕೋಟಿಗೂ ಹೆಚ್ಚು ಬಹುಮಾನವನ್ನು ಗಿಲ್ಲಿ ನಟ ಈ ಮೂಲಕ ಸೀಸನ್ 12ರ ವಿನ್ನರ್ ಆಗೋದ್ರ ಜೊತೆಗೆ ಪಡೆದುಕೊಂಡಿದ್ದಾನೆ. ಹೀಗಿರುವಂಥ ಸಂದರ್ಭದಲ್ಲಿ ಇಡೀ ಕರುನಾಡೆ ಸಂಭ್ರಮದಲ್ಲಿದ್ದರೆ, ಒಂದಷ್ಟು ಜನ ಮಾತ್ರ ತುಂಬ ಸೀರಿಯಸ್ ಆಗಿ ಒಬ್ಬ ವ್ಯಕ್ತಿಯನ್ನು ಹುಡುಕ್ತಾ ಇದ್ದಾರೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಈ ಪುಂಗೇಶ ಡಾಗ್ ಸತೀಶ. ಹೌದು, ಈ ಪುಂಗೇಶ ಡಾಗ್ ಸತೀಶನನ್ನು ಹುಡುಕುವಂಥ ಕೆಲಸವನ್ನು ಯಾಕೆ ಈ ಗಿಲ್ಲಿಯ ಕೆಲವು ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈತ ಈ ಫಿನಾಲೆಗೂ ಮುನ್ನ ನೀಡಿದಂತಹ ಕೆಲವೊಂದಷ್ಟು ಸವಾಲುಗಳನ್ನು ಪೂರೈಸಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈತ ಯಾವಾಗ ಹೊರಗಡೆ ಬರ್ತಾನೋ ಅದಾದ ಬಳಿಕ ಗಿಲ್ಲಿಯನ್ನು ವಿರೋಧ ಮಾಡೋದೇ ಈತನ ಪಾರ್ಟ್ ಟೈಮ್ ಕಾಯಕ ಆಗಿ ಹೋಗಿತ್ತು. ಹೋದಲ್ಲಿ ಬಂದಲ್ಲಿ ಗಿಲ್ಲಿ ಬಗ್ಗೆ ಬೇಡವಾದಂಥ ವಿಚಾರಗಳನ್ನು ಹೇಳುವಂಥದ್ದು, ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸುವಂಥದ್ದು, ಜೊತೆಗೆ ಕೆಟ್ಟದಾಗಿ ಮಾತನಾಡುವಂಥದ್ದು, ಹಾಗೆಯೇ ಗಿಲ್ಲಿ ಅಭಿಮಾನಿಗಳ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತನಾಡಿದ್ದೂ ಕೂಡ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಹೀಗೆ ಈತ ನಿರಂತರವಾಗಿ ಬರೀ ಕೆಟ್ಟದನ್ನೇ ಮಾಡ್ತಾ ಹೋದರೂ ಕೂಡ ಬಹುತೇಕ ಮಂದಿ ಈತನನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಬಂದರು, ಇನ್ಕ್ಲೂಡಿಂಗ್ ನಾವು ಕೂಡ. ಕಾರಣ ಏನು ಅಂತ ಹೇಳಿದ್ರೆ, ಪುಕ್ಷಟೆ ಈತನಿಗೆ ಪ್ರಚಾರ ಕೊಡೋದು ಯಾಕೆ ಅನ್ನೋದು ಒಂದು. ಎರಡನೇದು, ನಾಯಿ ಬೊಗಳಿದ್ರೆ ದೇವಲೋಕ ಹಾಡಾಗ್ತದ ಅನ್ನುವಂಥ ಕಾರಣಕ್ಕೆ. ಹೀಗಾಗಿ ನಾವೇನು ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಹೆಚ್ಚು ಯಾರೂ ಕೂಡ ಈತನ ಬಗ್ಗೆ ಮಾತನಾಡೋದಕ್ಕೂ ಕೂಡ ಹೋಗಲಿಲ್ಲ. ಆದರೆ ಅದ್ಯಾಕೋ ಈಗ ಡಾಗ್ ಸತೀಶನ ಬಗ್ಗೆ ಮಾತನಾಡಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ 12ರಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಂತಹ ದಿನದಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಕೆಟ್ಟದನ್ನೇ ಪ್ರಚಾರ ಮಾಡ್ಕೊಂಡು ಬಂದಂತಹ ಈತನಿಗೆ ಒಂದಲ್ಲ ಒಂದು ಹೇಳಿಕೆಯನ್ನು ಕೊಟ್ಟು ಸುದ್ದಿಯಲ್ಲಿರೋದೇ ಚಾಳಿಯಾಗಿ ಹೋಗಿತ್ತು. ಆದರೆ ಇತ್ತೀಚೆಗೆ ಈತ ನಾಪತ್ತೆ ಆಗಿದ್ದಾನೆ. ಹಲವರು ಗಿಲ್ಲಿ ಕ್ರೇಜ್ ಬಗ್ಗೆ ಗೊತ್ತಿದೆ, ಅದಕ್ಕೆ ವೈರಲ್ ಆಗಬೇಕು ಅಂತೇಳಿಲ್ಲ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಡಾಗ್ ಸತೀಶ್ ಅವರ ಬಗ್ಗೆ ಟ್ರೋಲನ್ನು ಮಾಡಿದರು. ಇದೆಲ್ಲ ಒಂದು ಕಡೆ ಇರಲಿ, ಗಿಲ್ಲಿ ನಟನೆ ಈ ಸೀಸನ್ನ ವಿನ್ನರ್ ಅಂತ ಹೇಳ್ಬಿಟ್ಟು ಕನ್ನಡಿಗರು ಫಿಕ್ಸ್ ಆಗಿ ಬಿಟ್ಟಿದ್ರು.
ಆದರೆ ಗಿಲ್ಲಿ ನಟ ವಿನ್ ಆಗಲ್ಲ, ರಕ್ಷಿತಾ ಶೆಟ್ಟಿ ಅಥವಾ ಅಶ್ವಿನಿ ಗೌಡ ಈ ಸೀಸನ್ನ ವಿನ್ನರ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಪಾರ್ಟಿಯನ್ನು ಕೂಡ ಮಾಡಿದ್ದ. ಒಂದು ಹಂತದಲ್ಲಿ ಗಿಲ್ಲಿ ಇವತ್ತು ಹೊರಗಡೆ ಬರ್ತಾನೆ ಅಂತ ಹೇಳ್ಬಿಟ್ಟು ಒಂದು 4 ಜನರಿಗೆ ಊಟವನ್ನು ಕೂಡ ಹಾಕಿಸಿದ್ದ. ಹೋಗಲಿ, ಆ ಹೆಸರಲ್ಲಾದರೂ ಕೂಡ ಈ ಪುಣ್ಯದ ಕೆಲಸವನ್ನು ಮಾಡ್ದಲ್ವಾ ಅಂಥೇಳಿ ಒಂದು ಸಮಾಧಾನ ಪಡಬಹುದು. ಅಷ್ಟಕ್ಕೂ ಈತನಿಗಿತ್ತಿದೇನು, ಗಿಲ್ಲಿ ಗೆಲ್ಲಬಾರ್ದು, ಗಿಲ್ಲಿ ರನ್ನರ್ ಅಪ್ ಆಗಬೇಕು ಅಂಥೇಳಿ. ಗಿಲ್ಲಿ ಏನಾದರೂ ವಿನ್ ಆಗಿದ್ದಲ್ಲಿ ನಾನು ಅವನ ಕಾಲ ಕೆಳಗೆ ನುಸುಳುತ್ತೇನೆ ಅಂತ ಹೇಳ್ಬಿಟ್ಟು ಚಾಲೆಂಜನ್ನು ಹಾಕಿದ್ದಂಥ ಇದೇ ಡಾಗ್ ಸತೀಶ ಇವತ್ತು ಎಲ್ಲಿದ್ದಾನೆ ಅಂತೇಳಿ ಹುಡುಕುವಂಥ ಸರದಿ ನಮ್ಮದು. ಇದೀಗ ಗಿಲ್ಲಿ ಗೆದ್ದ ನಂತರ ಅಭಿಮಾನಿಗಳು ಸತೀಶನನ್ನು ಹುಡುಕ್ತಾ ಇದ್ದಾರೆ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೂ ಗ್ರ್ಯಾಂಡ್ ಪಾರ್ಟಿ ಏನಾದರೂ ಅರೇಂಜ್ ಮಾಡ್ತೀಯಾ ಅಂತಲೂ ಕೂಡ ಕೇಳ್ತಿದ್ದಾರೆ. ಎಷ್ಟು ಲಕ್ಷದ ಪಾರ್ಟಿ ಅಂತಲೂ ಕೂಡ ಅಭಿಮಾನಿಗಳು ಕೆರಳಿ ಕೆಂಡವಾಗಿದ್ದಾರೆ. ಇನ್ನು ಈ ವಿಜಯೋತ್ಸವದ ಸಂದರ್ಭದಲ್ಲಿ ಒಂದಷ್ಟು ಜನ ನಾಯಿ ಮರಿಯನ್ನು ಹಿಡ್ಕೊಂಡು ಬಂದು ಅಲ್ಲೂ ಕೂಡ ಡಾಗ್ ಸತೀಶನನ್ನು ಟ್ರೋಲ್ ಮಾಡಿದ್ದಾರೆ. ನೋಡಿ, ಈ ನಾಯಿ 2.5 ಕೋಟಿ ರೂಪಾಯಿದು ಲಂಡನ್ನಿಂದ ಇಂಪೋರ್ಟ್ ಮಾಡಿಸಿದ್ರಿ. ಇದು ಸಾಮಾನ್ಯವಾದಂಥ ಫುಡ್ಡನ್ನು ತಿನ್ನೋದೇ ಇಲ್ಲ. ಇದು ತಿನ್ನೋದು ಏನೇ ಇದ್ರೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಫುಡ್ಡುಗಳನ್ನು ಮಾತ್ರ ಅಂತಲೂ ಕೂಡ ಟ್ರೋಲ್ ಮಾಡಿದರು. ಅಂದರೆ ಈ ಪುಂಗೇಶ ಹೆಂಗೆ ಪುಂಗ್ತಾನೋ ಹಾಗೆ ಇಲ್ಲಿ ಇಮಿಟೇಟ್ ಮಾಡಿ ತೋರಿಸಿದ್ರು. ಒಂದಲ್ಲ ಎರಡಲ್ಲ, ಸತೀಶ್ ಅವಂತರ ಒಂದಲ್ಲ ಎರಡಲ್ಲ. ಬಿಗ್ ಬಾಸ್ ಸೀಸನ್ 12 ಕಾರ್ಯಕ್ರಮದ ಮಧ್ಯದಲ್ಲಿ ಗಿಲ್ಲಿ ಔಟ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ಜೋರು ಪಾರ್ಟಿ ಮಾಡಿದ್ದಂಥ ಈತ ಇದಾದ ಬಳಿಕ ಗಿಲ್ಲಿ ನಟನನ್ನು ಗಲೀಜು ಅಂತಲೂ ಕೂಡ ಕರೆದಿದ್ದ. ಅಷ್ಟೇ ಅಲ್ಲ ಕಣ್ರಿ, ತನ್ನ ಬಟ್ಟೆಯನ್ನು ಕದ್ದವ ಅವ ಅಂತ ಹೇಳಿ ಆರೋಪವನ್ನು ಕೂಡ ಮಾಡಿದ್ದ ಇದೇ ಡಾಗ್ ಸತೀಶ. ಇದಕ್ಕೆ ಗಿಲ್ಲಿ ಅಭಿಮಾನಿಗಳು ತೀವ್ರ ಆಕ್ರೋಶವನ್ನು ಕೂಡ ಹೊರಗಡೆ ಹಾಕಿದ್ರು. ಇದುವರೆಗೆ ಡಾಗ್ ಸತೀಶು ಗಿಲ್ಲಿ ಗೆಲುವಿನ ಬಗ್ಗೆ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಬದಲಾಗಿ ಅಭಿಮಾನಿಗಳು ಅವರನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಸತೀಶು ತನ್ನ ಮಾತಿನಂತೆ ನಡೆದುಕೊಳ್ತಾನ ಅಥವಾ ಅದನ್ನು ತಪ್ಪಿಸ್ತಾನ ಅನ್ನೋದನ್ನು ಈಗ ಕಾದು ನೋಡಬೇಕು. ಯಾಕಂತ ಹೇಳಿದ್ರೆ ಈಗ ಆತ ಹೇಳಿದಂತೆ ಗಿಲ್ಲಿಯ ಕಾಲು ಕೆಳಗೆ ಈತ ನುಸುಳಲೇಬೇಕು. ನುಸುಳದೆ ಇದ್ದರೆ ಗಿಲ್ಲಿಯ ಅಭಿಮಾನಿಗಳು ಅಥವಾ ಕನ್ನಡಿಗರು ಬಿಡುವಂಥ ಮಾತೇ ಇಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಈಗಾಗಲೇ ರವಾನಿಸಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇಂಥವ್ರಿಗೆ ಇದೇ ಚಾಳಿ ಆಗಿಬಿಡುತ್ತೆ. ಇದನ್ನು ಸುಮ್ಮನೆ ಇಲ್ಲಿಗೆ ಬಿಟ್ಟುಬಿಟ್ರೆ ಇದೇ ಚಾಳಿ ಆಗ್ತದೆ, ಇದನ್ನೇ ಮುಂದುವರಿಸ್ತಾರೆ. ಅಂದರೆ ಪದೇ ಪದೇ ಇಂತಹ ಬಾಲಿಶ ಹೇಳಿಕೆಗಳನ್ನು ಕೊಡುವಂಥದ್ದು, ತಲರಟೆ ಹೇಳಿಕೆಗಳನ್ನು ಕೊಡುವಂಥದ್ದು, ನಂತರ ಪುನಃ ಅದೇನ ಕಂಟಿನ್ಯೂ ಮಾಡುವಂಥದ್ದು, ಇದು ಮುಂದುವರಿತಾನೆ ಹೋಗ್ತದೆ. ಸೊ ದಟ್ಟು ಈಗ ಇಂತಹ ಡಾಗ್ ಸತೀಶ್ ಅವರಿಗೆ ಪಾಠ ಕಲಿಸಬೇಕು ಅಂತ ಹೇಳಿದ್ರೆ, ಈಗ ಗಿಲ್ಲಿಯ ಕೆಳಗಡೆ ಕಾಲ ಕೆಳಗಡೆ ಈತ ಬಂದು ನುಸುಳಬೇಕು, ಆ ರೀತಿ ನಾವು ಮಾಡಬೇಕು, ಅಂತಹ ಒತ್ತಡವನ್ನು ನಾವು ಹೇರಬೇಕು ಅನ್ನುವಂತಹ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಕೊಟ್ಟ ಮಾತಿನಂತೆ ಅಥವಾ ಹೇಳಿದ ಮಾತಿನಂತೆ ಗಿಲ್ಲಿಯ ಕಾಲ ಕೆಳಗೆ ಬಂದು ಡಾಗ್ ಸತೀಶ ನುಸುಳುತ್ತಾನ ಅಥವಾ ಕಳ್ಳನ ರೀತಿ ಅಲ್ಲಿಂದ ಎಸ್ಕೇಪ್ ಆಗ್ತಾನ, ಕಾದು ನೋಡಬೇಕು. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ? ಗಿಲ್ಲಿ ನಟನ ಬಗ್ಗೆ ಡಾಗ್ ಸತೀಶ್ ಹಾಕಿದಂಥ ಚಾಲೆಂಜ್ಗೆ ಆತ ಪೂರೈಸಬೇಕು ಅಂತೇಳಿ ನಿಮ್ಮ ಒತ್ತಾಯನ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.